ನಮಸ್ಕಾರ. ಪ್ರಸಿದ್ಧ ಕವಯತ್ರಿ ಶ್ರೀಮತಿ ಗುಡಿಬಂಡೆ ಪೂರ್ಣಿಮಾ ಅವರ ಒಂದು ಕವಿತೆಯ ಶೀರ್ಷಿಕೆ ಘಳಿಗೆ. ಒಮ್ಮೆ ನಾನು ಪ್ರಾರ್ಥಿಸುವವಳ ಹಾಗೆ ಕರೆದೆ, ನೀನು ಬರಲಿಲ್ಲ. ಅಡ್ಡಗೋಡೆಯ ಮೇಲೆ ದೀಪವಿಟ್ಟ ಹಾಗೆ ಏನೋ ಹೇಳಿದೆ, ಕೇಳಿಸದೆ ಹಾಗೆ. ನನಗೆ ಛೀ ಅನಿಸಿತು. ದುಂಬಾಲು ಬೀಳುವುದು ನನ್ನ ಸ್ವಭಾವ ಅಲ್ಲ. ಬಂದಾಗ ಬಾ, ಅಥವಾ ಬರಬೇಕೆನಿಸಿದಾಗ ರೇ ಬಾ. ನಾನು ನಿನ್ನ ಕರೆಯುವುದಿಲ್ಲ, ಕಾಯುವುದೂ ಇಲ್ಲ. ನನ್ನ ಭಾವ ಕನಲಿಕೆ ಇನ್ನೂ ಮುಗಿದಿರಲಿಲ್ಲ, ಏನೇನೋ ಅನ್ನಬೇಕು. ಅಷ್ಟರಲ್ಲಿ ಜೋರು ಗಾಳಿ, ಇದ್ದಕ್ಕಿದ್ದ ಹಾಗೆ ಸಿಡಿಲು, ಮಳೆ, ಧಾರಾಕಾರ. ಎದುರು ಮನೆ ಮರದಿಂದ ತೆಂಗಿನಕಾಯಿ ಬಿದ್ದ ಸದ್ದು. ತೆರೆ ಅಲ್ಲಾಡಿತು. ಹೊರಗಿನ ತರಗೆಲೆ ಮನೆಯ ಒಳಗೂ ಬಿದ್ದು ಧೂಳು ಧೂಳು. ಹೇಗೆ ಬರುತ್ತಾಳೆ ಕವನ? ಶಾಲೆ ಬಿಡುವ ಹೊತ್ತು, ಆ ಲಗೇಜು ಹೊತ್ತು ವ್ಯಾನಿನಿಂದ ಇಳಿದು ಒಳಗೆ ಬರುವಷ್ಟರಲ್ಲಿ ನೆನೆಯುವುದಿಲ್ಲವೇ? ಈಗಲೂ ಪ್ರಶ್ನೆಗಳು ಮುಗಿದಿರಲಿಲ್ಲ. ಮಳೆ ಗಾಳಿಯ ಆರ್ಭಟವೂ. ಕಾಫಿ ಬಂತು. ಟೀಪಾಯಿ ಬಳಿಗೆ ಸ್ವಲ್ಪ ಕಾಫಿ ಬಿಸಿ ಇದೆ. ಗಾಳಿ, ಮಳೆ, ಮೆಲ್ಲ ಮೆಲ್ಲ ನುಸಿರು ಬಂದ ಕಡೆ ದೃಷ್ಟಿ. ಅದಾವ ಮಾಯದೆಲ್ಲೋ ನುಸುಳಿಬಿಟ್ಟಿದ್ದೆ ನೀನು. ಕೈ ತುಂಬಾ ಕೆಲಸ, ಮನಸ್ಸು ತುಂಬಾ ಭಾವ. ಒಂದೆಡೆ ಕಾಫಿ ಕುಡಿಯಬೇಕು ಆರುವ ಮೊದಲು, ಮತ್ತೊಂದೆಡೆ ಹರಿಸಿ ಬಿಡಬೇಕು ಭಾವ, ಅದು ಜಾರುವ ಮೊದಲು. ಅಚ್ಚರಿ. ಘಳಿಗೆಯ ಮೊದಲು, ಘಳಿಗೆಯ ನಂತರ. ತುಡಿತಗಳ ಹಾವಳಿ ಬದಲಿಸಿದ ಬಿರುಗಾಳಿ. ಆ ಜೀವಗಳ ಬೆಸುಗೆ ತಂದ ಒಸಗೆ. ಘಳಿಗೆಯ ಮೊದಲು, ಘಳಿಗೆಯ ನಂತರ, ತುಡಿತಗಳ ಹಾವಳಿ ಬದಲಿಸಿದ ಬಿರುಗಾಳಿ. ಆ ಜೀವಗಳ ಬೆಸುಗೆ ತಂದ ಹೊಸಗೆ. ಧನ್ಯವಾದಗಳು.